ಅದಾದ ನಂತರ ಕಾಂಗ್ರೆಸ್ನವ್ರ ಜೊತೆನಲ್ಲೂ 14 ತಿಂಗಳೇನು ಸರ್ಕಾರ ಮಾಡಿದೆ. ಅವತ್ತು ನಾನು ಮಾಡಬೇಕಾದ್ರ ಕಾರಣ ನಮ್ಮ ರೈತರ ಆತ್ಮಹತ್ಯೆ ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು 200ಕ್ಕೂ ಹೆಚ್ಚು ರೈತರ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೆದಿತ್ತು. ನಾನು 200 ಕುಟುಂಬವನ್ನು ಭೇಟಿ ಮಾಡಿದ್ದೇನೆ. 200 ಕುಟುಂಬಕ್ಕೂ ಸಾಂತ್ವನ ಹೇಳ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟು, ಆದರೆ ಒಂದು ಮಾತು ಹೇಳಿದ್ದೆ ರೈತರಿಗೆ, ಯಾವುದೇ ಕಾರಣಕ್ಕೂ ಎಂಥ ಸಮಸ್ಯೆಗಳು ಬಂದರೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಮ್ಮ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ. ಆದರೂ ಸಹ ನನಗೆ ಬಂದಿದ್ದು ಕೇವಲ 38 ಸ್ಥಾನ. ಅದೇನೋ ಭಗವಂತನಿಚ್ಛೆ, ಕಾಂಗ್ರೆಸ್ನವ್ರು ಏನು ನಮ್ಮನ್ನು ದೂಷಿಸ್ತಾರೆ ಅವರೇ ಬಂದು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ದೆಹಲಿ ನಾಯಕರುಗಳು ಬಂದರು. ನಾನು ಅವತ್ತು ಒಪ್ಕೊಂಡಿದ್ದು ಕಾರಣ ನನ್ನ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರಗಳು ಹಲವಾರು ಪಕ್ಷಗಳ ನಾಯಕರು ಎಲ್ಲಿದೆ ದುಡ್ಡು ಸುಳ್ಳು ಹೇಳ್ತಾನೆ, ಇವನು ಅಧಿಕಾರಕ್ಕೆ ಬರಲ್ಲ, ಅದರಿಂದ ಸುಳ್ಳು ಹೇಳ್ತಾನೆ, ನಿಮ್ಗಳು ನಂಬೇಡಿ ಇವನ ಮಾತನ್ನು ಅಂತ ಹೇಳೋರು. ಸಾಲ ಮನ್ನಾ ಮಾಡ್ತೀವಿ ಅಂದರೆ ಇದ್ದಂಥ 14 ತಿಂಗಳಲ್ಲಿ ಅವರ ನನಗೆ ಸರಿಯಾದ ರೀತಿ ಸಹಕಾರ ಇಲ್ಲದೆ ಇದ್ದರು 25,000 ಕೋಟಿ ಹಣವನ್ನು ಹೊಂದಿಸಿ ನಮ್ಮ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ನಾನೇನವತ್ತು ಮಾಡಿದೆ. ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಸುಮಾರು 750ರಿಂದ 800 ಕೋಟಿವರೆಗೆ ಸಾಲ ಮನ್ನಾ ಆಯಿತು. 800 ಕೋಟಿವರೆಗೆ. ಈ ಬಾರಿ ನಾನು ನಿಮಗೆ ಮನವಿ ಮಾಡೋದು, ನಾನು ವೈಯಕ್ತಿಕವಾದಂಥ ಸ್ವಾರ್ಥಕ್ಕೆ ನಾನು ಕೇಳಲ್ಲ. ನಾನು ರಾಜಕಾರಣಕ್ಕೆ ಬಂದಿದ್ದು ಆಕಸ್ಮಿಕ, ಮುಖ್ಯಮಂತ್ರಿ ಆಗಿದ್ದು ನಿಮ್ಮಂಥ ಹಿರಿಯರ ತಾಯಂದಿರ ಆಶೀರ್ವಾದ, ಅದು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದನು. 120 ಸ್ಥಾನ ತಗೊಂಡು ನಾನು ಮುಖ್ಯಮಂತ್ರಿ ಆದನಲ್ಲ. ಮೊದಲನೇ ಬಾರಿ 58 ಸ್ಥಾನ ಗೆದ್ದಿದ್ದು. ಆಗ ನಡೆದಂಥ ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ BJP ಅವ್ರ ಜೊತೆ ಸರ್ಕಾರ ಮಾಡಿದೆ. ಬಹುಶಃ ಆ 2 ವರ್ಷದ ಸರ್ಕಾರ ಏನು ಮಾಡಿದ್ವಿ 20 ತಿಂಗಳು ಇವತ್ತು ಎಲ್ಲೇ ಹೋದರೂ ಜನ ನೆನೆಸ್ಕೊಳ್ತಕ್ಕಂಥದ್ದು ಆ 20 ತಿಂಗಳ ಆಡಳಿತ. ಅದಾದ ನಂತರ ಕಾಂಗ್ರೆಸ್ನವ್ರ ಜೊತೆನಲ್ಲೂ 14 ತಿಂಗಳೇನು ಸರ್ಕಾರ ಮಾಡಿದೆ. ಅವತ್ತು ನಾನು ಮಾಡಬೇಕಾದ್ರ ಕಾರಣ ನಮ್ಮ ರೈತರ ಆತ್ಮಹತ್ಯೆ ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು 200ಕ್ಕೂ ಹೆಚ್ಚು ರೈತರ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೆದಿತ್ತು. ನಾನು 200 ಕುಟುಂಬವನ್ನು ಭೇಟಿ ಮಾಡಿದ್ದೇನೆ. 200 ಕುಟುಂಬಕ್ಕೂ ಸಾಂತ್ವನ ಹೇಳ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟು, ಆದರೆ ಒಂದು ಮಾತು ಹೇಳಿದ್ದೆ ರೈತರಿಗೆ, ಯಾವುದೇ ಕಾರಣಕ್ಕೂ ಎಂಥ ಸಮಸ್ಯೆಗಳು ಬಂದರೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಮ್ಮ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ. ಆದರೂ ಸಹ ನನಗೆ ಬಂದಿದ್ದು ಕೇವಲ 38 ಸ್ಥಾನ. ಅದೇನೋ ಭಗವಂತನಿಚ್ಛೆ, ಕಾಂಗ್ರೆಸ್ನವ್ರು ಏನು ನಮ್ಮನ್ನು ದೂಷಿಸ್ತಾರೆ ಅವರೇ ಬಂದು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ದೆಹಲಿ ನಾಯಕರುಗಳು ಬಂದರು. ನಾನು ಅವತ್ತು ಒಪ್ಕೊಂಡಿದ್ದು ಕಾರಣ ನನ್ನ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರಗಳು ಹಲವಾರು ಪಕ್ಷಗಳ ನಾಯಕರು ಎಲ್ಲಿದೆ ದುಡ್ಡು ಸುಳ್ಳು ಹೇಳ್ತಾನೆ, ಇವನು ಅಧಿಕಾರಕ್ಕೆ ಬರಲ್ಲ, ಅದರಿಂದ ಸುಳ್ಳು ಹೇಳ್ತಾನೆ, ನಿಮ್ಗಳು ನಂಬೇಡಿ ಇವನ ಮಾತನ್ನು ಅಂತ ಹೇಳೋರು. ಸಾಲ ಮನ್ನಾ ಮಾಡ್ತೀವಿ ಅಂದರೆ ಇದ್ದಂಥ 14 ತಿಂಗಳಲ್ಲಿ ಅವರ ನನಗೆ ಸರಿಯಾದ ರೀತಿ ಸಹಕಾರ ಇಲ್ಲದೆ ಇದ್ದರು 25,000 ಕೋಟಿ ಹಣವನ್ನು ಹೊಂದಿಸಿ ನಮ್ಮ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ನಾನೇನವತ್ತು ಮಾಡಿದೆ. ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಸುಮಾರು 750ರಿಂದ 800 ಕೋಟಿವರೆಗೆ ಸಾಲ ಮನ್ನಾ ಆಯಿತು. 800 ಕೋಟಿವರೆಗೆ.